ಇಂದು ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಮ್ಯಾಚ್ ನಡೆಯಲಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಟೀಮ್ ಫೈನಲ್ ಪಂದ್ಯವನ್ನ ಆಡಲಿದೆ. ಇಂದು ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಮ್ಯಾಚ್ ನಡೆಯಲಿದೆ. ಬಹಳಷ್ಟು ರೋಚಕ ಘಟ್ಟ ಇದು. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ತಂಡ ಫೈನಲ್ ಅನ್ನ ತಲುಪಿದೆ. ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವಂತಹ ಜಿದ್ದಿನ ಹೈ ವೋಲ್ಟೇಜ್ ಪಂದ್ಯ ಇದು. ಇತಿಹಾಸದಲ್ಲಿ ದಾಖಲಾಗುವಂತಹ ರಣರೋಚಕ ಪಂದ್ಯ. 13ನೇ ಆವೃತ್ತಿಯ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಪ್ರಶಸ್ತಿಗಾಗಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮಹಿಳಾ ತಂಡಗಳು ಈಗಾಗಲೇ ಭರ್ಜರಿ ಪ್ರದರ್ಶನವನ್ನ ಕೊಟ್ಟು ಮಹತ್ವದ ಘಟ್ಟವನ್ನ ತಲುಪಿದೆ. ನಿರ್ಣಾಯಕ ಘಟ್ಟದಲ್ಲಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಂಬೈನ ಡಿವೈ ಪಾಟೀಲ್ ಮೈದಾನದಲ್ಲಿ ಮ್ಯಾಚ್ ನಡೆಯುತ್ತೆ. ಫೈನಲ್ ಪಂದ್ಯ. ಎರಡೂ ತಂಡವೂ ಕೂಡ ಈಗಾಗಲೇ ರೆಡಿ ಆಗಿದೆ. ಒಂದು ಕಡೆಯಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಸೆಮಿಫೈನಲ್ನಲ್ಲಿ 4 ಬಾರಿ ಚಾಂಪಿಯನ್ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಮೊದಲ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು. ಜೊತೆಯಲ್ಲಿ ಚೊಚ್ಚಲ ಫೈನಲಲ್ಲೇ ಕಪ್ಪನ್ನು ಗೆಲ್ಲುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಭಾರತ ತಂಡ ಕೂಡ 7 ಬಾರಿ ಚಾಂಪಿಯನ್ ಆಸ್ಟ್ರೇಲಿಯಾವನ್ನು ಸೆಮೀಸ್ನಲ್ಲಿ ಬಗ್ಗು ಬಡಿದು ಈಗ ಕನಸುಗಳನ್ನು ಹೊತ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ನೋಡಿ. ಪ್ರಶಸ್ತಿಗಾಗಿ ಭಾರತದ ವನಿತೆಯರು ಇವತ್ತು ಹೋರಾಟವನ್ನು ಮಾಡ್ತಾರೆ. 8 ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು ಇಂಡಿಯನ್ ಟೀಮ್. 2017ರ ವಿಶ್ವಕಪ್ ಅಂತಿಮ ಹಣಾಹಣಿಯಲ್ಲಿ ಭಾರತ ತಂಡ ಸೋತಿತ್ತು. ಇವತ್ತು ತವರಿನಲ್ಲಿ ಚರಿತ್ರೆಯನ್ನ ಬರಿತಾರ ಟೀಮ್ ವಿಮೆನ್ಸ್ ಅನ್ನೋದು. ಪವರ್ಫುಲ್ ಮ್ಯಾಚ್ಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಿದ್ದಾರೆ. ಲೀಗ್ ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಸೋಲಾಗಿತ್ತು. ಜೊತೆಲಿ ಫೈನಲ್ನಲ್ಲಿ ಗೆದ್ದು ಆ ಸೇಡನ್ನ ತೀರಿಸಿಕೊಳ್ತಾರೆ. ಇವತ್ತು ಯಾವ ರೀತಿಯಾಗಿ ರೋಚಕವಾಗಿರುತ್ತೆ. ಗೆಲುವಿಗಾಗಿ ಪ್ರೊಫೆಷನಲ್ ಆಗಿ ಸೆಣಸಾಡಬೇಕಾಗಿದೆ. ಇವತ್ತಿನ ಪಂದ್ಯ ಇದೆಯಲ್ಲ, ಒಂದು ರೀತಿಯಾದಂಥ ನಾನು ಹೇಳಿದೆ ಜಿದ್ದಿನ ಹೈ ವೋಲ್ಟೇಜ್ ಮ್ಯಾಚ್ ಇದು. ಯಾವುದೇ ರೀತಿಯಾದಂಥ ಇದಿಲ್ಲ. ಯಾಕಂದರೆ ಬಹಳ ಪ್ರಮುಖವಾಗಿ ಎರಡೂ ತಂಡದ ನಡುವೆ ಈಗಾಗಲೇ ದೊಡ್ಡ ಮಟ್ಟದ ಪ್ರಯತ್ನಗಳು ಆಗ್ತಾ ಇದೆ. 2017ರಲ್ಲಿ ಅಂತಿಮ ಹಣಾಹಣಿಯಲ್ಲಿ ಸೋತಿತ್ತು ತಂಡ. ಇವತ್ತಿನ ಮ್ಯಾಚಿನ ಬಗ್ಗೆ ಅನೇಕ ಅಭಿಮಾನಿಗಳು ಮಾತನಾಡಿದ್ದಾರೆ. ಏನೇನು ವಿಷಯ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಮತ್ತೆ ಸ್ಮೃತಿ ಅವರು ಫಾರ್ಮ್ ಅಲ್ಲಿ ಇದ್ದಾರೆ. ಆಮೇಲೆ ಕೌರ್ ಅವರು ಮತ್ತೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀವಿ. ಬೌಲಿಂಗ್ ಇಂದ ಇನ್ನೂ ಸ್ವಲ್ಪ ಎಫರ್ಟ್ಸ್ ಬಂದ್ರೆ ಚೆನ್ನಾಗಿ ಆಡ್ಬೋದು, ಗೆಲ್ತೀವಿ. ನಮ್ಮ ಫೇವ್ರೇಟ್ ಸ್ಮೃತಿ ಮಂದ. ಇವತ್ತು ವಿನ್ ಆಗೋದು ಖಚಿತ. ಅದು ಅಂದ್ರೆ ಒಂದ್ ಸ್ವಲ್ಪ ಫೀಲ್ಡಿಂಗು ಆಮೇಲೆ ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ದು ಗೆಲುವು ಪಕ್ಕ. ನಮ್ದು ಹರ್ಮನ್ಪ್ರೀತ್ ಕೌರ್ ಮತ್ತೆ ಜಮೀಮಾ. ಅವ್ರ ಆಟ ತುಂಬಾ ಚೆನ್ನಾಗಿದೆ. ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ. ಎಲ್ಲ ನಿಂತು ಆಡ್ತಾರೆ. ಇವ್ರು ಬೇರೆಯವರು ಬಂದು ಸ್ವಲ್ಪ ಹೊಡೆದು ಹೋಗ್ತಾರೆ. ಅವ್ರು ನಿಂತೆ ಆಡ್ತಾರೆ. ಗೆಲ್ಸೋದಕ್ ನೋಡ್ತಾರೆ ಅವರೆಲ್ಲ. ನೋಡಿದ್ವಿ ಜಮೀಮಾ ಅವರೇ ಫೀಲ್ಡಿಂಗ್ ಒಂದ್ ಸ್ವಲ್ಪ ಚೆನ್ನಾಗಿದ್ರೆ ಇನ್ನ ಬೇಗ ಗೆಲ್ಲವಿ. ಮೊನ್ನೆ ಅಗ್ರೆಸಿವ್ ಫೀಲ್ಡಿಂಗ್ ಕೂಡ ಮಾಡಿದ್ರು ಜಮೀಮಾ. ಸೊ ಅದೇ ತರ ಎಲ್ಲರೂ ಅದೇ ಇಂಟೆಂಟ್ ಇದ್ರೆ ಇಂಡಿಯಾ ಅಂತೂ ಪಕ್ಕ ಗೆಲ್ತಾರೆ. ಮತ್ತೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಪ್ರೆಷರ್ ಸರಿ ಜಾಸ್ತಿ ಇರುತ್ತೆ ಬೇರೆ ಗ್ರೌಂಡ್ ಅಲ್ಲಿ ಆಡೋದಕ್ಕಿಂತ. ಕೂಡ ಇರುತ್ತೆ. ಇದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮತ್ತೆ ಇಲ್ಲಿವರೆಗೂ ಆಡಿರೋ ಆಟ ಅಲ್ಲ. ಇವಾಗ ಸ್ವಲ್ಪ ಕ್ಲಚ್ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಇನ್ ಸ್ವಲ್ಪ ಹುಷಾರಾಗಿ ಆಡ್ಬೇಕು ಇವಾಗ. ಮ್ಯಾಚ್ ನೋಡಕ್ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಅದೇ ಮ್ಯಾಚ್ ಮನೆಗೆ ಹೋಗಿ ಮ್ಯಾಚ್ ನೋಡೋದು ಇವಾಗ ಪಕ್ಕ. ನಮ್ದು ಯಾಕಂದ್ರೆ ಅವ್ರ ಪವರ್ ಹಿಟ್ಟಿಂಗ್ ಇದೆ. ಸೊ ಅವರೇ ನಮ್ ಫೇವ್ರೇಟ್. ಫುಲ್ ಮಾಡಿದ್ರೆ ಸಾಕು. ಬ್ಯಾಟಿಂಗ್ ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಆನ್ ದ ವಿಕೆಟ್ ಬೌಲಿಂಗ್ ಮಾಡಬೇಕು. ಲೈಕ್ ಲೋವರ್ ಆರ್ಡರ್ ತನಕ ಇದಾರೆ ಇಂಡಿಯಾ ಬ್ಯಾಟ್ಸ್ಮನ್. ಇಟ್ಸ್ ಜಸ್ಟ್ ಬೌಲಿಂಗ್ ಒಂದೇ ಟೆನ್ಷನ್ ಇರೋದು. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಕಪ್ ಮನೆಗೆ ತರಬೇಕು ಅಂತ ತುಂಬಾ ಆಸೆ. ಖಂಡಿತ ಬೌಲರ್ಸ್ ಎಲ್ಲರೂ ಫೇವ್ರೇಟ್. ಅಂದ್ರೆ ಅವ್ರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ.